ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಒಂದು ಅನೌನ್ಸ್ಮೆಂಟ್ ಹೇಳ್ತೀನಿ. ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಯಾವ್ಯಾವು ಅಂತ. ಅಪ್ಕಮಿಂಗ್ ನೋಟಿಫಿಕೇಷನ್ 2026 ವಿಡಿಯೋನ ತಪ್ಪದೇ ವೀಕ್ಷಿಸಿ. ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಡಿಯೋಸ್ ಇದ್ದಾವೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿದೆ ತುಂಬ ಮೆಸೇಜಸ್ಸು, ತುಂಬ ಕಾಲ್ಸ್ ಬರ್ತಾ ಇದ್ದಾವೆ ಕಂಟಿನ್ಯೂಸ್ ಆಗಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿದೆ ದಯವಿಟ್ಟು ಯಾರೂ ಕಾಲು ಮೆಸೇಜಸ್ ಮಾಡೋಕ್ಕೆ ಹೋಗ್ಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಕ್ಕೆ ಅಂದರೆ ಎಲ್ಲ ವಿಡಿಯೋಸ್ ಇದ್ದಾವೆ. ದಯವಿಟ್ಟು ಫಸ್ಟ್ ಅದನ್ನು ನೋಡಿ. ಅದರಲ್ಲಿ ಎಲ್ಲ ವಿಡಿಯೋಸ್ ಇದ್ದಾವೆ, ಎಲ್ಲ ಮಾಹಿತಿ ಇದೆ. ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ, ನಮ್ಮ ನೋಟ್ಸಿಂದ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಎಲ್ಲ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅದನ್ನು ನೋಡಿ ತದನಂತರದಲ್ಲಿ ಮೆಸೇಜಸ್ ಮಾಡಿ. ದಯವಿಟ್ಟು ರಿಕ್ವೆಸ್ಟ್, ಅದನ್ನ ನಂತರದಲ್ಲಿ ಮೆಸೇಜಸ್ ಮಾಡಿ. ಕ್ಲಾರಿಫೈ ನಿಮಗೆಲ್ಲ ಪ್ರತಿಯೊಂದು ಕ್ಲಾರಿಫೈ ಆಗುತ್ತೆ. ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರ್ ಕಟ್ಟಾಗಿ ವಿತ್ ದಾಖಲೆ ಸಮೇತ ವಿತ್ ಪ್ರೂಫ್ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ತದನಂತರದಲ್ಲಿ ನೋಟ್ಸ್ ಅವಶ್ಯಕತೆ ಇದೆ ಅಂತಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ, ಕನ್ನಡ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ. ಇದಿಷ್ಟು ಅವೈಲಬಲ್ ಇದೆ. ಶಿಮೂಲ್ ಎಕ್ಸಾಮು ವೆರಿ ಶಾರ್ಟ್ಲಿ ಇರುತ್ತೆ. 1 ಮಂತ್ ಟೈಮ್ ಟೇಬಲ್ ಹೇಳಿದ್ದೀನಿ. 1 ಮಂತ್ 21/3/2023 ಅಷ್ಟರಲ್ಲಿ 1 ಮಂತ್ ಟೈಮ್ ಟೇಬಲ್ ಹಾಕ್ಕೊಳ್ಳಿ. 1 ಮಂತ್ ಟೈಮ್ ಟೇಬಲಲ್ಲಿ ಎಂಟೈರ್ ಸಿಲೆಬಸ್ ಮುಗಿಸಿರಿ. ಎಂಟೈರ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಮಾರ್ಚ್ 21ನೇ ತಾರೀಕು ಅಷ್ಟರಲ್ಲಿ ಮುಗಿದಿರಲಿ. ಅಷ್ಟೊತ್ತಿಗೆ ಮೋಸ್ಟ್ಲಿ ನಿಮ್ಮದು ಯಾವುದು ಟೈಮ್ ಟೇಬಲ್ ಅನೌನ್ಸ್ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ. 1 ಮಂತ್ ಆದ ನಂತರದಲ್ಲಿ ಅಲ್ಲಿಂದ ಆಚೆಗೆ ಇರ್ತಕ್ಕಂಥದ್ದು ಟೈಮ್ ಟೇಬಲ್ನ ಬದಲಾವಣೆ ಮಾಡ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ಇಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ KPSC, KEA ಎಲ್ಲ DCC ಬ್ಯಾಂಕ್ಸು ಆ್ಯಂಡ್ KMF ಇಷ್ಟು ಪೋಸ್ಟ್ಗಳು ಕಾಲಾಗ್ತವೆ. KPSCಯಿಂದ FDA SDA 100% ಆಗುತ್ತೆ. FDA SDA ಆ್ಯಂಡ್ ಗ್ರೂಪ್ ಸಿ ಆಗುತ್ತೆ. KPSCಯಿಂದ ಯಾವ್ದಾಗ್ತದೆ? FDA SDA ಆ್ಯಂಡ್ ಗ್ರೂಪ್ ಸಿ ಆಗುತ್ತೆ. FDA SDA ಎಲ್ಲ ಡಿಪಾರ್ಟ್ಮೆಂಟ್ ತರಿಸ್ಕೋತಾರೆ, ಕಾಲ್ ಮಾಡ್ತಾರೆ. ಗ್ರೂಪ್ ಸಿ ಅಷ್ಟೇ ಕಾಲಾಗ್ತವೆ, ವೆರಿ ಶಾರ್ಟ್ಲಿ ಕಾಲಾಗ್ತವೆ. ಪ್ರಿಪೇರ್ ಆಗ್ರಿ. ಇನ್ನು KEಯಿಂದ ಅಷ್ಟೇ ಗ್ರೂಪ್ ಸಿ ಎಕ್ಸಾಮ್ಸು, ಗ್ರೂಪ್ ಸಿ ಬರ್ತಾವಲ್ಲ FDA SDS, ಇದರಲ್ಲಿ ಗ್ರೂಪ್ ಸಿ ಸಂಬಂಧಪಟ್ಟಂಥವು ಕಾಲಾಗ್ತವೆ. ಪರಿಸರ ಇಲಾಖೆಯಿಂದ ಕಾಲಾಗ್ತವೆ. ಮತ್ತು ನಿಮ್ಮ ಯಾವುದು ಒಂದು ಸ್ಕೂಲ್ಸ್ ಬರ್ತಾವಲ್ಲ, ಅದು ಮೊರಾರ್ಜಿ ಸ್ಕೂಲ್ಸ್ ಜ್ಞಾಪಕಕ್ಕೆ ಬಂತು. ಮೊರಾರ್ಜಿ ಸ್ಕೂಲ್ಸ್ ಬರ್ತಾವಲ್ಲ ಅದರಿಂದ ಆಗ್ತವೆ. ಮೊರಾರ್ಜಿ ಸ್ಕೂಲ್ಸಿಂದ ಆಗ್ತವೆ. ಅದರಲ್ಲಿ ಬೋಧಕ ಆ್ಯಂಡ್ ಬೋಧಕೇತರ ಆಗ್ತವೆ. 100% ಆಗ್ತವೆ. ಅದಕ್ಕೆ ರೆಡಿ ಆಗಿರಿ. ಇನ್ನು DCC ಬ್ಯಾಂಕ್ಸ್ ಮಾಮೂಲಿ ಗೊತ್ತು, KMF ಮಾಮೂಲಿ ಗೊತ್ತು. ಇದಿಷ್ಟು ಆಗ್ತವೆ. ಇದರಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ KPSC KEಗೆ ಭಾಳಷ್ಟು ಅಟೆಂಪ್ಟ್ಗಳ ಈಗಾಗಲೇ ಮಾಡಿ ಸ್ಕೋರಿಂಗ್ ಯಾವುದೇ ಕಾರಣಕ್ಕೂ ಹೈಕ್ ಆಗ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ಹೈಕ್ ಆಗ್ತಾ ಇಲ್ಲ. ಏನು ಮಾಡಿದ್ರೂ ಆಗ್ತಾ ಇಲ್ಲ ಅಂದರೆ ಶಿಮೂಲ್ ನೋಟಿಫಿಕೇಷನ್ನ ದಯವಿಟ್ಟು ಯಾರೂ ಬಿಡೋಕ್ಕೆ ಹೋಗ್ಬೇಡಿ, ಓದ್ಕೊಳ್ಳಿ. ನಾನು ಕ್ಲಿಯರ್ ಹೇಳೋದು ಅರ್ಥ ಆಗ್ತಿದೆಯಲ್ಲ? KPSC KE ಆಲ್ರೆಡಿ ಸುಮಾರು ವರ್ಷದಿಂದ ಪ್ರಿಪೇರ್ ಆಗಿ ಸ್ಕೋರಿಂಗು ಸರಿಯಾದ ರೀತಿಯಲ್ಲಿ ಹೈಕ್ ಆಗ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ನಮ್ಗೆ ಸ್ಕೋರಿಂಗ್ ಸಿಗ್ತಾ ಇಲ್ಲ. ಒಳ್ಳೆ ಹೈಯೆಸ್ಟ್ ಸ್ಕೋರ್ ಆಗ್ತಾ ಇಲ್ಲ. ಸ್ಕೋರ್ಗೂ ನಮಗೂ ಲಾರ್ಜ್ ಡಿಫರೆನ್ಸ್ ಇದೆ, ತುಂಬ ಡಿಫರೆನ್ಸ್ ಇದೆ. ಕಟ್ ಆಫ್ ಮಾರ್ಕ್ಸ್ಗೂ ನಾವು ತೆಗಿತಾ ಇರೋ ಮಾರ್ಕ್ಸ್ಗೂ ತುಂಬ ಡಿಫರೆನ್ಸ್ ಇದೆ ಅಂತಕ್ಕಂಥವ್ರು KMF ಆ್ಯಂಡ್ DCC ಬ್ಯಾಂಕ್ನ ಫೋಕಸ್ ಮಾಡಿ. ಪೇಪರು ಅಷ್ಟು ಟಫ್ ಬರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ ಲಾಜಿಕ್? ಏನು ಮಾಡಿದ್ರೆ ಗೌರ್ಮೆಂಟ್ ಜಾಬ್ಸ್ ತೊಗೋಬೋದು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಮಿಕ್ಕಿದವ್ರು ಎಲ್ಲರೂ ಯಾರ್ಯಾರು KPSC ಟ್ಯಾಕಲ್ ಮಾಡ್ಬೋದು, KPSC ಟ್ಯಾಕಲ್ ಮಾಡ್ತೀವಿ, 100% ಮಾಡ್ತೀವಿ, ಅಷ್ಟು ಕೇಪಬಿಲಿಟಿ ಇದೆ ಅಂತಕ್ಕಂಥವ್ರು KPSCಗೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆರಾಮ್ಸೆ ಸ್ಟಾರ್ಟ್ ಮಾಡ್ಕೊಳ್ಳಿ. 100% ಜಾಬ್ಸ್ ಕಾಲಾಗ್ತವೆ, ಯಾವುದೇ ಅನುಮಾನ ಬೇಡ. ಇನ್ನು KEನೂ ಅಷ್ಟೇ ಆ ಜಾಬ್ಸ್ನ ತೊಗೊಳ್ಳೋ ಕೇಪಬಿಲಿಟಿ ಇದೆ ಅಂತ. ಯಾಕೆಂದರೆ ಎಕ್ಸಾಮ್ಸ್ನ ಬರ್ದಿರ್ತೀರಾ. ಕಟ್ ಆಫ್ ಮಾರ್ಕ್ಸ್ಗೂ ನಿಮಗೂ ಜಾಸ್ತಿ ಡಿಫ್ರೆನ್ಸ್, ಹ್ಯೂಜ್ ಡಿಫ್ರೆನ್ಸ್ ಇಲ್ಲ ಅಂದರೆ ಏನು, ಒಂದು 10 ಮಾರ್ಕ್ಸ್ ಕಟ್ ಆಫ್ಗೂ ನಿಮಗೂ ಒಂದು 10 ಮಾರ್ಕ್ಸು ಕಟ್ ಆಫ್ಗಳು ನಿಮ್ಮ ಕಣ್ಣೆದುರುಗಡೆನೇ ಇರುತ್ತೆ. ಎನಿ ಕಟ್ ಆಫ್ ಯಾವ್ದಾರ ಎಕ್ಸಾಮ್ಸು ಕಟ್ ಆಫ್ಗೂ ನಿಮಗೂ ಒಂದು 10 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ಹೋಗ್ತಾ ಇದೆ ಅಂದರೆ ನೀವು ಯಾವುದೇ ಕಾರಣದಿಂದ ಪ್ರಯತ್ನನ ನಿಲ್ಲಿಸಬೇಡಿ. 10 ಮಾರ್ಕ್ಸಿಂದ ಹೋಗ್ತಾ ಇದೆ, ಕೇವಲ 10 ಮಾರ್ಕ್ಸಿಂದ ಹೋಗ್ತಾ ಇದೆ, ಪದೇ ಮಿಸ್ ಆಗ್ತಾ ಇದೆ ಜಾಬ್ ಅಂದರೆ ಯಾವುದೇ ಕಾರಣದಿಂದ ಸ್ಟಾಪ್ ಮಾಡಿಬಿಡಿ. KPSCಗೆ ಓದ್ಕೊಳ್ಳಿ, ಆರಾಮ್ಸೆ ಓದ್ಕೊಳ್ಳಿ. KPSC KE ಓದ್ಕೊಳ್ಳಿ. ಅದು ಬಿಟ್ಟು ಕಟ್ ಆಫ್ ಮಾರ್ಕ್ಸ್ಗೂ ಒಂದು ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿರ್ತಾರೆ, ಯಾವುದ್ರದ್ದು ಒಂದು ಕಟ್ ಆಫ್ ಬಿಟ್ಟಿರ್ತಾರೆ. ನಿಮಗೂ ಅದಕ್ಕೂ 40ರಿಂದ 50 ಮಾರ್ಕ್ಸ್ ಡಿಫರೆನ್ಸ್ ಏನಾದ್ರು ಬರ್ತಾ ಇದ್ದರೆ, 40ರಿಂದ 50 ಮಾರ್ಕ್ಸ್ ಡಿಫರೆನ್ಸು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಒಂದು 2-3 ವರ್ಷದಿಂದ ಇದು ಏರ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಏರ್ತಾ ಇಲ್ಲ ಅಂದರೆ ಅದನ್ನು ಏರಿಸೋದು ಕಷ್ಟ ಆಗುತ್ತೆ. ಇಷ್ಟು ವರ್ಷದಿಂದ ಓದಿನೂ ಏರಿಲ್ಲ ಅಂದರೆ ಕಷ್ಟ ಆಗುತ್ತೆ.
DCC ಬ್ಯಾಂಕ್ಸು ಆ್ಯಂಡ್ KMFಗೆ ಫೋಕಸ್ ಮಾಡ್ಬೋದು. ಅಂಥವರು ಫೋಕಸ್ ಮಾಡಿ. ಯಾರಿಗೆ ಏರಿಸ್ತಕ್ಕಂಥ ಕೆಪಾಸಿಟಿ ಇದೆ 10 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ಯಾರು ಇದ್ದೀರಾ, ಯಾವುದೇ ಕಾರಣದಿಂದ KPSC KEನ ಬಿಡಬೇಡಿ. ಕ್ಲಿಯರಾಗಿ ಹೇಳ್ತೇನೆ, KPSC KEಗೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು PC ಆ್ಯಂಡ್ PSI ಕಾಲ್ ಆಗುತ್ತೆ. PC PSI 100% ಕಾಲ್ ಮಾಡ್ತಾರೆ. ಆರಾಮ್ಸೆ ಓದ್ಕೊಳ್ಳಿ, ಆರಾಮ್ಸೆ. ಮೇ ಬಿ KEಗೆ ಏನಾರು ಕೊಟ್ಟರೆ, ಗೊತ್ತಿಲ್ಲ ಎಲ್ಲಿ ಕೊಡ್ತಾರೆ ಏನು ಮಾಡ್ತಾರೆ ಅಂತ, ಕೊಟ್ಟರೆ ಪೇಪರ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಪೇಪರ್ ಏನಾಗಿರುತ್ತೆ, ಕೊಟ್ಟರೆ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಅದೇ ಕೇಳಬಾರ್ದು. ಕನ್ಫರ್ಮ್ ಇನ್ನೂ ಗೊತ್ತಿಲ್ಲ ಎಲ್ಲಿ ಕೊಡ್ತಾರೆ, ಅವರೇ ಮಾಡ್ಕೋತಾರೆ. ಆ್ಯಕ್ಚುಲಿ ಲಾಸ್ಟ್ ಬ್ಯಾಚ್ ಮಾತ್ರ KEಗೆ ಇದು ಮಾಡಿದರು, ಇಂಟ್ರೆಸ್ಟ್ ಮಾಡಿದರು. ಈ ಸತಿ ಯಾರು ಕೊಡ್ತಾರೋ ಗೊತ್ತಿಲ್ಲ. KE ಕೊಟ್ಟರೆ ಪೇಪರ್ ಚೆನ್ನಾಗಿ ಬರುತ್ತೆ, ಫಸ್ಟ್ ಕ್ಲಾಸ್ ಪೇಪರ್ ಬರುತ್ತೆ, ಅದ್ಭುತವಾಗಿರುತ್ತೆ. ಇದು ಪೇಪರ್ ತೆಗಿಯೋದ್ರಲ್ಲಿ KPSC ಕಠಿಣವಾಗಿರ್ತಕ್ಕಂಥ ಪೇಪರು. KPSCದು ನಂಬರ್ 1 ರ್ಯಾಂಕಿಂಗಲ್ಲಿದ್ದರೆ KE ಅದು ನಂಬರ್ 2 ರ್ಯಾಂಕಿಂಗಲ್ಲಿದೆ. ಅಂದರೆ ಅಷ್ಟು ಕಠಿಣತೆ ಇರುತ್ತೆ, ಕೆಳಗಡೆ ಇರುತ್ತೆ. ಫಸ್ಟ್ KPSC ಅತ್ಯಂತ ಕಠಿಣ ಪೇಪರು, ಕಠಿಣ, ಅದರಲ್ಲೇನು ಅನುಮಾನ ಬೇಡ. ಇದು KE ಕಠಿಣ, ಅತ್ಯಂತ ಅಲ್ಲ, ಕಠಿಣವಾಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ. ಇನ್ನು PSI ಏನಾದರೂ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟೇ ಮಾಡಿದ್ರೆ ಇರುತ್ತೆ, ಒಂದು ರೇಂಜಲ್ಲಿ ಟಫ್ ಆಗಿರುತ್ತೆ. ಬಟ್ KE KPSC ಅಷ್ಟು ಟಫ್ ಬರೋದಿಲ್ಲ. ಸಪ್ರೇಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟೇ ಮಾಡಿದ್ರೆ ಅಂಥ ಹೆವಿ ಟಫ್ನೆಸ್ ಬರೋದಿಲ್ಲ. ಹೆವಿ ಅಂದರೆ ಹೆವಿ ಟಫ್ ಇರಲ್ಲ, ಆರಾಮ್ಸೆ ಅಟೆಂಡ್ ಮಾಡ್ಕೋಬೋದು. PC PSI ಆರಾಮ್ಸೆ ಅಟೆಂಡ್ ಮಾಡ್ಕೋಬೋದು. ನೆಮ್ಮದಿಯಾಗಿ ಅಟೆಂಡ್ ಮಾಡಿರಿ, ಆರಾಮ್ಸೆ ಅಟೆಂಡ್ ಮಾಡ್ಕೊಂಬರ್ಬೋದು, ಏನೂ ಸಮಸ್ಯೆ ಇಲ್ಲದಂಗೆ ಮಾಡ್ಕೊಂಬರ್ಬೋದು. ಹೈ ಲೆವೆಲ್ ಈಸಿಯಾಗಿ ಸಕ್ಸಸ್ ಆಗ್ಬೋದು. PC PSI ಈಸಿಯಾಗಿ ಸಕ್ಸಸ್ ಆಗ್ಬೋದು. ತಲೆಯಲ್ಲಿರಲಿ, ಇವ್ಯಾವು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಒಂದು ವರ್ಗ ಇರ್ತೀರಾ, ಸುಮಾರು ವರ್ಷದಿಂದ ಪ್ರಯತ್ನ ಮಾಡಿ ಆಗೋದೇ ಇಲ್ಲ, ಇನ್ನೇನು ಈ ಫೀಲ್ಡ್ ಬಿಡ್ತೀವಿ, ಆಗೋದಿಲ್ಲ, ಇದು ಇಷ್ಟು ಟಫ್ ಬಂದರೆ ಕಷ್ಟ ಆಗುತ್ತೆ ಅಂತಕ್ಕಂಥವ್ರಿಗೆ DCC ಬ್ಯಾಂಕ್ಸು KMFಸು ಪೇಪರು ಈಸಿ ಇರ್ತವೆ. ಯೂಸ್ ಮಾಡ್ಕೊಳ್ರಪ್ಪ. ಗೊತ್ತಿರೋದು ಹೇಳಿದ್ದೀವಿ. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಬರ್ಕೊಳ್ಳಿ, ಮಿಸ್ ಮಾಡ್ಕೊಬೇಡ್ರಿ. ಸೀರಿಯಸ್ಸಾಗಿ ಓದ್ರಿ, ಇರೋದ್ರಲ್ಲಿ ಸೀರಿಯಸ್ಸಾಗಿ ಅಚ್ಚುಕಟ್ಟಾಗಿ ಓದ್ರಿ. ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂ ಫೇಸ್ ಮಾಡ್ಕೊಂಡು ಒಳಗಡೆ ಹೊಟ್ಟೋಗಿ. ಅದು ಗೌರ್ಮೆಂಟ್ ಜಾಬೇ, ಇದು ಗೌರ್ಮೆಂಟ್ ಜಾಬೇ. ಅರ್ಥ ಆಗ್ತಿದೆಯಲ್ಲ. DCC ಬ್ಯಾಂಕ್ಸು ಗೌರ್ಮೆಂಟ್ ಜಾಬೇ, KMF ನಿಮ್ಮ KPSCಯಿಂದ ಆಗ್ತಕ್ಕಂಥವು ಇವೆಲ್ಲನೂ ಗೌರ್ಮೆಂಟಿಂದನೇ, ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟವೆ. ಇವೆಲ್ಲ ಕೋಆಪ್ರೇಟಿವ್ ಸಂಬಂಧಪಟ್ಟವು. DCC ಆ್ಯಂಡ್ KMF ಇದೆಲ್ಲ ಬೋರ್ಡ್ಸ್ ಬರ್ತವೆ. ಇದರಲ್ಲೂ ಬೋರ್ಡ್ಸ್ ಕಾಲ್ ಮಾಡ್ತಾ ಇರ್ತಾರೆ, ಬಟ್ ಪ್ಯೂರ್ ಗೌರ್ಮೆಂಟು ಕಾಲ್ ಮಾಡ್ತಾ ಇರ್ತಾರೆ. ನೋಡ್ಕೋಬೇಕು, ಡಿಪೆಂಡ್ಸ್ ಆನ್ ಯಾವ ಇನ್ಸ್ಟಿಟ್ಯೂಟಲ್ಲಿ ಕಾಲ್ ಮಾಡಿದ್ದಾರೆ, ಯಾವ ಇದರಿಂದ ಕಾಲ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ. KPSC KEA ಆಲ್ಮೋಸ್ಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸೇ ಮಾಡ್ತಾರೆ. ಒಂದೊಂದ್ಸತಿ ನಿಗಮ ಮಂಡಳಿಗಳು ಮಾಡ್ತಾರೆ. KEAನೂ ಅಷ್ಟೇ, ನಿಗಮ ಮಂಡಳಿಗಳು ಮಾಡ್ತಾ ಇರ್ತಾರೆ. ಪ್ಯೂರ್ ಗೌರ್ಮೆಂಟು ಮಾಡ್ತಿರ್ತಾರೆ. ಬಟ್ DCC ಬ್ಯಾಂಕು ಇವೆಲ್ಲನೂ ಇವೆಲ್ಲ ಬೋರ್ಡ್ಸು, ಗೌರ್ಮೆಂಟೇನೇ ಬೋರ್ಡ್ಸು. ಅರ್ಥ ಆಗ್ತಿದೆಯಲ್ಲ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಷನ್ ಮಾಡ್ಕೊಂಡು ಓದ್ಕೊಳ್ಳಿ. ಓದಲಿಕ್ಕೆ ಸ್ಟಾರ್ಟ್ ಮಾಡಿ, ಓದಲಿಕ್ಕೆ ಶುರು ಮಾಡಿರಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾವುದಾದ್ರೂ ಸರಿ, ಇವೆಲ್ಲ KPSC ಗೊತ್ತಿರೋ ಒಳ್ಳೆಯದು, KE ಗೊತ್ತಿರೋ ಒಳ್ಳೆಯದು. ಇವೆರಡೂ ಆಗೋ ಕತೆ ಅಲ್ಲ ಅಂತ ಯಾರು ಇದ್ದರೆ, ಯಾವ್ದಾದ್ರು ಮನಸ್ಥಿತಿಲಿ ಇದ್ದರೆ, ತುಂಬ ಕಾಂಪ್ಲಿಕೇಶನ್ ಆಗ್ತಾಯಿದೆ, ಅಷ್ಟು ಟಫ್ನೆಸ್ ನಾವು ತಡೆಯೋಕ್ಕಾಗಲ್ಲ ಅಂತಂದರೆ DCC ಬ್ಯಾಂಕ್ಸ್ ಇದ್ದಾವೆ, ಮಿಸ್ ಮಾಡ್ಕೊಂಬೇಡ್ರಿ. ಇಲ್ಲ ಯಾವೂ ಬೇಡ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಹೊರಟೋಗ್ರಿ. ಬೆಸ್ಟ್ ಅಂದರೆ ಬೆಸ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆ ಹೊರಟೋಗ್ರಿ. ಅರ್ಥ ಆಗ್ತಿದೆಯಲ್ಲ. ಉಳಿದಿರೋದು ನಿಮ್ಮಲ್ಲಿ ಶಿಮೂಲ್ ಇದೆ. ಶಿಮೂಲ್ ಯಾರೂ ಬಿಡಬೇಡಿ, ಚೆನ್ನಾಗಿದೆಯಪ್ಪ, ತುಂಬ ಚೆನ್ನಾಗಿದೆ. ಶಿಮೂಲ್ ಯಾವುದೇ ಕಾರಣದಿಂದ ಬಿಡಬೇಡಿ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿರಿ. 140 150ವರೆಗೂ ಹೋಯ್ತು ಅಂದರೆ ಇಂಟರ್ವ್ಯೂ ಕನ್ಫರ್ಮ್ ಬರುತ್ತೆ. ರಾಯಚೂರು ಥರ ಪೇಪರ್ ಇದ್ದರೆ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಟ್ ಆಫ್ ಯಾವತ್ತು ಪೇಪರ್ನ ನೋಡಿ ಹೇಳಬೇಕೆ ಹೊರತು ಹಂಗೆ ಹೇಳೋದು ಅರ್ಥನೇ ಇಲ್ಲ, ಮಾತಕ್ಕೆ ಅರ್ಥನೇ ಇಲ್ಲ. ನಾನು ರಾಯಚೂರು ಥರ ಬಂದರೆ ಅಂತ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ರಾಯಚೂರು ಯಾಕಂದ್ರೆ ಅಟೆಂಡ್ ಮಾಡಿದ್ರೆ ಹುಡುಗರು, ರಾಯಚೂರು DCC ಬ್ಯಾಂಕ್ ಥರ ಏನಾರು ಬಂತು ಅಂದರೆ 150 140 150 ಬಂದರೆ ಸೆಲೆಕ್ಷನ್ ಆಗ್ತೀರಾ. ಸಿಂಪಲ್ ಒಂದು ಅಂದಾಜು ಹೇಳ್ಬೇಕಂದ್ರೆ 140 150 ಇರೋರೆಲ್ಲ ಸೇಫ್, ಆಲ್ಮೋಸ್ಟ್ ಟಾಪಲ್ಲಿ ಇರ್ತೀರಾ. ಸೆಲೆಕ್ಷನ್ ಆಗಿ ಹೋಗ್ತಕ್ಕಂಥ ಹುಡುಗರು ಇವರೇನೆ, ಮಹಿಳೆಯರಲ್ಲ. ಹುಡುಗರು ನಾನು ಹೇಳ್ತಾ ಇರೋದು ಮಹಿಳೆಯರು. ಇನ್ನೂ ಕಡಿಮೆ ಇದ್ರೂ ಆಗುತ್ತಮ್ಮ, ಇನ್ನು ಕ್ಯಾಟಗರೀಸ್ ವೈಸ್ ಬಂದರೆ ಇನ್ನೂ ಕಡಿಮೆ ಇದ್ರೂ ಆಗುತ್ತೆ. ನಾನು GM ಹೇಳ್ತಾ ಇರೋದು, ಪ್ಯೂರ್ GM ಹುಡುಗರು 140 150 ಹೋಗೋದು ಒಳಗಡೆ. ಯಾಕಂದರೆ ಹೈಯೆಸ್ಟ್ ಸ್ಕೋರ್ ಇರ್ತಕ್ಕಂಥವ್ರು ಅವರೇನೆ ಒಳಗಡೆ ಹೋಗ್ತಾರೆ. ಮಿಕ್ಕಿದವ್ರೆಲ್ಲರೂ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಮಿಕ್ಕಿದವ್ರೆಲ್ಲರೂ 110 ಬಂದಿರೋರು, 120 ಬಂದಿರೋರು, ನಮ್ಮದಾಗುತ್ತಾ ವೇಕೆನ್ಸಿ ಕಮ್ಮಿ ಇದ್ದಾವಪ್ಪ, ತುಂಬ ಕಡಿಮೆ ಇದ್ದಾವೆ. ನಮ್ಮದಾಗುತ್ತಾ ಅಂದರೆ ಎಲ್ಲಿಂದ ಆಗುತ್ತೆ, ಹೆಂಗಾಗುತ್ತೆ, ಯಾವ ಬೇಸಿಸ್ ಮೇಲೆ ಆಗುತ್ತೆ? 140 ತೆಗೆದಿರೋರು ಎಲ್ಲ ಹೋಗ್ತಾರೆ, 150 ತೆಗೆದಿರೋರು ಎಲ್ಲ ಹೋಗ್ತಾರೆ, ಇನ್ ಬಿಟ್ವೀನ್ ಇರೋರು ಎಲ್ಲ ಹೋಗ್ತಾರೆ. ಇವರೆಲ್ಲ ಹೈಯೆಸ್ಟ್ ತೆಗೆದಿರೋರು ಎಲ್ಲ ಹೋಗ್ತಾರೆ. ನೀವು ಇಲ್ಲಿಗೆ ರೀಚ್ ಆಗಿ ಅಂತ ಉದ್ದೇಶ. ನಾನು ಹೇಳ್ತಾ ಇರೋ ಉದ್ದೇಶ ಏನು, ದಯವಿಟ್ಟು 140 ರೀಚ್ ಆಗಿ. ಹೆಣ್ಮಕ್ಳು ಅಷ್ಟೇ, ಹುಡುಗರು ಅಷ್ಟೇ, ದಯವಿಟ್ಟು 140 ರೀಚ್ ಆಗಿ. ಮತ್ತೆ ಹೇಳ್ತಾ ಇದ್ದೀನಿ, ಡಿಪೆಂಡ್ಸ್ ಆನ್ ಪೇಪರ್ ಹೆವಿ ಟಫ್ ಇತ್ತು ಅಂದರೆ ಕಟ್ ಆಫ್ ಇಳಿತಾ ಬರುತ್ತೆ. ಮಾರ್ಕ್ಸ್ ಇಷ್ಟು ಬರೋದಿಲ್ಲ. ಹೆವಿ ಟಫ್ ಇತ್ತು ಅಂದರೆ ಇಷ್ಟು ಬರೋದಿಲ್ಲ. ಮಾಡ್ರೇಟ್ ಆಗಿತ್ತು ಅಂದರೆ ಇಷ್ಟು ಬರುತ್ತೆ. ರಾಯಚೂರು ಮಾಡ್ರೇಟ್ ಆಗಿತ್ತು,
140 to 150 ಸಾಕು. ಈಗ ಶಿವಮೊಗ್ಗ ಏನಾದ್ರು ಮಾಡ್ರೇಟಾಗಿ ಬಂತು ಅಂದರೆ 140 150 ಅಂದಾಜು. ಮಾಡ್ರೇಟ್ ಪೇಪರ್ ಬಂದರೆ 140 150ವರೆಗೂ ಸ್ಕೋರಿಂಗ್ ಆದರೆ ಒಳಗಡೆ ಹೊಟ್ಟೋಗ್ತೀರಾ. ಒಳಗಡೆ ಹೊಟ್ಟೋಗ್ತೀರಾ ಅಂದರೆ ಇಂಟರ್ವ್ಯೂ ಬರುತ್ತೆ, ಇಂಟರ್ವ್ಯೂ ಫೇಸ್ ಮಾಡ್ಕೊಂಡು ಒಳಗಡೆ ಹೋಗ್ಬೋದು. ಇದು ಪ್ರೊಸೀಜರು. ಕ್ಲಿಯರಾಗಿ ಹೇಳಿದ್ದೀನಿ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ತಕ್ಷಣವೇ ವಿಡಿಯೋ ಮಾಡಿ ಕಾರಣನೇ ಇದು. ಕೆಲಸ ಕಾಲಾಗ್ತವೆ. ಕಾಲಾಗೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ, ಒಂದೇ ಒಂದು ಅನುಮಾನ ಬೇಡ. ದಯವಿಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡಲ್ಲಿ ಕರೆಕ್ಟಾಗಿ ನಿಮ್ಮ ಕೇಪಬಿಲಿಟೀಸ್ನ ನೋಡಿಕೊಂಡು ಓದಿ. ಅಷ್ಟೇ ನಾನು ಹೇಳೋದು. ನಿಮ್ಮ ಕೇಪಬಿಲಿಟೀಸ್ನ ನೋಡಿಕೊಂಡು ಓದಿ. KPSC ಅಂದರೆ KPSC ಓದೋಕ್ಕೆ 10 ಮಾರ್ಕ್ಸ್ ಡಿಫ್ರೆನ್ಸ್ ಇದ್ದರೆ KPSC ಬಿಡಬೇಡಿ. 10 ಮಾರ್ಕ್ಸ್ ಡಿಫ್ರೆನ್ಸ್ ಬರ್ತಾ ಇದ್ದರೆ ಕಟ್ ಆಫ್ಗೂ ನಿಮಗೂ ಯಾವುದೇ ಕಾರಣದಿಂದ KPSCನ ಕ್ವಿಟ್ ಮಾಡಬೇಡಿ. KPSC KE ಇಂದ ಹೊರಗೆ ಬರಬೇಡಿ, ಅಲ್ಲೇ ಓದಿ. ಒಳ್ಳೊಳ್ಳೆ ಪೋಸ್ಟ್ ಕಾಲ್ ಆಗ್ತವೆ. ಅರ್ಥ ಆಗ್ತಿದೆಯಲ್ಲ? ಹ್ಯೂಜ್ ನಂಬರ್ ಗ್ಯಾಪ್ ಆಗ್ತಾ ಇದೆ. ನಮ್ಮಿಂದ ಆಗೋದಿಲ್ಲ, ಈ ಫೀಲ್ಡೇ ಬಿಡ್ತೀವಿ, ಇದಾಗೋ ಕತೆ ಅಲ್ಲ, ತುಂಬ ಗ್ಯಾಪ್ ಇದೆ, ನಮ್ಮ ಕೈಲಿ ಇದನ್ನು ಬೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ, ಮಾರ್ಕ್ಸ್ನ ಹೈಕ್ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ ಅಂತಂದರೆ DCC ಬ್ಯಾಂಕ್ಸ್ ಇದ್ದಾವೆ, ಬಿಡಬೇಡಿ, ಯಾವುದೋ ಒಂದು ಮಾಡ್ಕೊಂಡು ಕೂತ್ಕೊಳ್ಳಿ. ಅಷ್ಟೇ ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ಮಾಡ್ಕೊಳ್ಳಿ. ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕಾಲ್ ಆಗೋದು 1000% ಪಕ್ಕ ಇದೆ. ಓದ್ಲಿಕ್ಕೆ ಮಾತ್ರ ಮಿಸ್ ಮಾಡ್ಕೊಬೇಡಿ. ಎಲ್ಲರೂ ಓದಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಕೂತ್ಕೊಂಡು ಓದ್ಕೊಳ್ಳಿ. ಒಳ್ಳೆಯದಾಗಲಿ.